ಯಾಕೋ ಹಂಗ್ ನೋಡ್ತಾ ಇದ್ಯಾ? ಕಣ್ಮುಚ್ಕೊಂಡು ಮನ್ಸಿಂದ ಬೇಡ್ಕೋ, ಒಳ್ಳೇದಾಗುತ್ತೆ. ದೇವ್ರೆ ಮುಂದೆ ಇರ್ಬೇಕಾದ್ರೆ ಕಣ್ಮುಚ್ಕೊಂಡು ಯಾಕೋ ಬೇಡ್ಕೊಬೇಕು? ಅಷ್ಟು ದೂರದಿಂದ ಬಂದಿರೋದು ಕಣ್ಮುಚ್ಕೊಂಡು ಬೇಡ್ಕೊಳಕ? ಮುಂದೆಗಡೆ ನಿಂತಿದಾರಲ್ಲ ಹಂಗೆ ಕೇಳ್ಕೊಂತೀನಿ ಬಿಡು. ಅಪ್ಪಿ, ಮನ್ಸಿಂದ ಬೇಡ್ಕೊಂಡ್ರೆ ದೇವ್ರಿಗೆ ಬೇಗ ತಲುಪುತ್ತೆ. ಅಪ್ಪಿ, ಹಾಗಾದ್ರೆ ದೇವ್ರಿರೋದಲ್ಲಿ ನಿನ್ನ ಮನ್ಸಲ್ಲಿ. ನಾವು ಕಾಶಿಗೆ ಹೋಗ್ಲಿ, ಧರ್ಮಸ್ಥಳಕ್ಕೆ ಹೋಗ್ಲಿ, ದೇವ್ರ ಎದುರುಗಡೆ ಇದ್ರು ಕಣ್ಮುಚ್ಕೊಂಡೇ ಪ್ರಾರ್ಥನೆ ಮಾಡ್ತೀವಿ. ಯಾಕೆ ಅಂದ್ರೆ ಆಂಜನೇಯ, ರಾಮ ಎಲ್ಲರೂ ನಮ್ಮ ಮನ್ಸೊಳಗಡೆನೆ ಇದ್ದಾರೆ. ಪ್ರಾರ್ಥನೆ ಮಾಡೋದು ನಾವೇ, ಅದಕ್ಕೋಸ್ಕರ ವ್ರತ ಮಾಡೋದು ನಾವೇ, ಎಲ್ಲ ನಮ್ಮ ಮನ್ಸೊಳಗಡೆನೆ ನಡೀತಿದೆ. ಒಳಗಿನ ದೇವ್ರು ನುಡ್ಕಾಗದೆ ಹೊರಗಡೆ ನಾವೇ ದೇವ್ರು ಸೃಷ್ಟಿ ಮಾಡಿ ಪೂಜೆ ಮಾಡ್ತಾ ಇದೀವಿ, ಅಷ್ಟೇ ಕಣೋ. ಲೈ, ಆ ತರ ಇದ್ದಿದ್ರೆ ಯಾರು ಗುಡಿಗಳ್ಗೋಗಿ ಮುಡಿನೂ ಕೊಡ್ತಾ ಇರ್ಲಿಲ್ಲ, ದೇವ್ರ ಹೆಸರಲ್ಲಿ ಬಲಿನೂ ಕೊಡ್ತಾ ಇರ್ಲಿಲ್ಲ, ಅರ್ಕೆನೂ ಒತ್ಕೊಂತಾ ಇರ್ಲಿಲ್ಲ. ಎಲ್ರು ಮನ್ಸಲ್ಲೇ ಬೇಡ್ಕೊಂಡು ಸುಮ್ನಾಗ್ತಾ ಇದ್ರು. ಈ ತರ ಹೋಮ ಹವನ ಎಲ್ಲ ಯಾಕೋ ಮಾಡ್ತಾ ಇದ್ರು? ನಮ್ ಜನಗಳನ್ನ ದಡ್ರು ಮಾಡಿ ದುಡ್ಡು ಮಾಡಕ. ಅವ್ರವ್ರ ಭಕ್ತಿ ಅವ್ರವ್ರ ನಂಬಿಕೆಗಳಿಗೆ ಬಿಟ್ಟಿದ್ದು. ಎಲ್ಲದಕ್ಕೂ ನೀತಿ ನಿಯಮ ಅಂತ ಇದೆ. ದೊಡ್ಡವ್ರು ಯಾವ್ದು ಸುಮ್ನೆ ಮಾಡಿಲ್ಲ. ನೋಡೋ, ಇದು ಚರ್ಚೆ ಮಾಡೋಂಥ ವಿಷಯ ಅಲ್ಲ, ನಮಗ್ ನಾವೇ ಅರ್ಥ ಮಾಡ್ಕೊಳ್ಳೋಂಥ ವಿಷಯ. ಹೇಳ್ಬೇಕು ಅನ್ನಿಸ್ತು ಹೇಳ್ದೆ, ನಿನ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಅದನ್ನೇ ಮಾಡು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ.